ಸ್ನೇಹಿತರೆ ನೋಡಿ, ನಾವು ಬುಕ್ಕಿಂಗ್ ಬಂದ ತಕ್ಷಣ ಸರ್ವಿಸ್ ಕೊಡಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿರ್ತೀವಿ. ಇಲ್ಲೊಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಬರೀ 1.5 ಕಿಲೋಮೀಟ್ರ್ ಅಷ್ಟೇ ಪಿಕಪ್ ಇದ್ದಿದ್ದು ನನಗೆ. ಸರಿ ಅಂದ್ಬಿಟ್ಟು ನಾನು ಆಕ್ಸೆಪ್ಟ್ ಮಾಡ್ಕೊಂಡು ಬಂದೆ. ಇವರು ಇನ್ನೊಂದು ಅರ್ಧ ಕಿಲೋಮೀಟ್ರ್ ಆಯ್ತಪ್ಪ ಅಷ್ಟೇ, ಪುಸ್ತಕಂತ ಕ್ಯಾನ್ಸಲ್ ಮಾಡಿಬಿಟ್ರು. ಈಗ ಆ ಲೊಕೇಶನ್ನು ನಮಗೆ ಕ್ಯಾನ್ಸಲ್ಲು ಏನು ಮಾಡಿರೋದು ಡೀಟೇಲ್ಸ್ ಇರುತ್ತೆ, ಅದ್ರ ಮೇಲೆ ಹೋದರೆ ನಾವು ತೊಗೊಂಬೋದು ಇವ್ರ ಅಡ್ರೆಸ್ನ. ಈಗ ಅವ್ರ ಲೊಕೇಶನ್ಗೆ ಹೋಗ್ತಾಯಿದ್ದೀನಿ. ಇನ್ನೂ ಎಷ್ಟು, ಬೆಳಿಗ್ಗೆ 6:31 ನೋಡಿ. ಇವನು ಊಬರ್ ಬುಕ್ ಮಾಡಿದ್ದಾನೆ, ಊಬರು ಮತ್ತು ಇದನ್ನು ಎರಡನ್ನೂ ಬುಕ್ ಮಾಡಿದ್ದಾನೆ. ಈಗ ಇವನು ಕ್ಯಾನ್ಸಲ್ ಮಾಡ್ದ. ಇವನಿಗೆ ಪ್ರಶ್ನೆ ಮಾಡ್ಬೇಕೀಗ ನಾವು. ನೋಡಿ ಇಲ್ಲೇ ನೋಡಿ, ಊಬರ್ ಗಾಡಿ ಬಂದೈತಿ ಇಲ್ಲಿ. ಸೈರಾ ಇರೋ ನಿಮಿಷ. ಊಬರ್ ಗಾಡಿ ಬುಕ್ ಮಾಡೋದಿದ್ರೆ ಊಬರ್ ಬುಕ್ ಮಾಡ್ಕೋಬೇಕು. ಎರಡೆರಡು ಗಾಡಿ ಬುಕ್ ಮಾಡಿಬಿಟ್ಟು ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ ಸರ್? 2 ಗಾಡಿ ಆಯಿತು. ಇದು 1 ನಿಮಿಷ. 2 ಗಾಡಿ. 1 ನಿಮಿಷ. ಗಾಡಿ ಕ್ಯಾನ್ಸಲ್ ಮಾಡೋ, ನೀನು ಕ್ಯಾನ್ಸಲ್ ಮಾಡು, ಬುಕ್ಕಿಂಗ್ ಕ್ಯಾನ್ಸಲ್ ಮಾಡು. ನಿಮ್ಗೆ ದುಡ್ಡು ಕೊಡ್ಬೇಕಾದ್ರೆ ಕೊಡ್ತೀನಿ. 2 ಸತಿ ಬುಕ್ ಮಾಡಿದ್ದೀನಿ, ನಾನು ಕ್ಯಾನ್ಸಲ್ ಆಗಿ. ನನ್ನ ಗಾಡಿ ಬರ್ತಿತ್ತು ತಾನೆ, ಇಲ್ಲಿಂದ 5 ನಿಮಿಷಕ್ಕೆ ಬರ್ತಿತ್ತಲ್ವಾ ಸರ್? ಅಲ್ಲ, ನಮ್ಮ ಟೈಮ್ ನಾವು ದುಡಿಯೋಕೆ ತಾನೇ ಬಂದಿರ್ತೀವಿ. ನಾವೇನಾದರೂ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಕೊಟ್ಟು ಗಾಡಿ ಮುಂದೆ ಆಯ್ತು ತಾನೆ ಇಮಿಡಿಯೇಟ್ ಆಗಿ. ಏನು ಹೇಳಿ? ನಾನು ಬರೋಕ್ಕಿಂತ ಮುಂಚೆ 2 ಸತಿ ಕ್ಯಾನ್ಸಲ್ ಮಾಡಿದ್ದಾರೆ. ಯಾರು ರಾಪಿಡೋ ಮಾಡಿ ಅವ್ರು ಕಂಪ್ಲೇಂಟ್ ಮಾಡಿ. ನೀವು ಗಾಡಿ ಸೈಡ್ ನಾನು ಸೈಡಲ್ಲಿ ಇರಲಿ, ಅದು ನೀವು ಮಾಡಿರೋ ಕೆಲಸಗಳಿಗೆ ಕ್ಯಾನ್ಸಲ್ ಮಾಡೋ ನೀನು. ಇರಿ 1 ನಿಮಿಷ. ಫಸ್ಟ್ ಆಫ್ ಆಲ್ ಅವ್ನು ಅವತಾರ ನೋಡಿ, ಅವ್ನು ನೈಟ್ ಡ್ರೆಸ್ ಹಾಕೊಂಬಂದ ಅಂತ. ಈಗ ಮೊನ್ನೆ ಇವತ್ತು ನೈಟು ಕೂಡ ಆಕ್ಸಿಡೆಂಟ್ ಆಗಿ ಇಬ್ಬರು ಸತ್ತೋಗ್ಬಿಟ್ಟವ್ರೆ ಕಸ್ಟಮರ್ಗಳು. ಇಂಥವ್ರಿಗೆಲ್ಲ ಯಾಕ್ರಿ ಸರ್ ಬರೀ 5 ರೂಪಾಯಿ 10 ರೂಪಾಯಿ ಕಮ್ಮಿ ಬರುತ್ತೆ ಅಂತ ಯಾಕ್ರಿ ಮಾಡ್ತೀರಾ ಹಂಗೆ ನೀವು? ಏನು ಪೊಲೀಸರು ಕರೆಸ್ತೀರಾ? ಕರ್ಸಿ, ನಾನು ಕರೆಸ್ತೀನಿ. ಹಾಂ, ಏನು ಬೆಳಗ್ಗೆ ಕೆಲಸ ಮಾಡಕ್ ಬಂದಿದೀವಿ ನಾವು, ನಮ್ಗೆ ಯಾಕ್ರಿ ಹಿಂಗೆ ಆಟ ಆಡ್ತೀರಾ ನೀವು? ಹೌದ್ರಿ, ಹೆಂಗೆಲ್ಲ ಆಡ್ತೀರ ಅಂದ್ರೆ ನಮ್ಗೂ ಬೆಳಗ್ಗೆ ಎದ್ದು ಡ್ಯೂಟಿ ಮಾಡಕ್ ಬಂದಿರ್ತೀವಿ ನಾವು. ಎಚ್ಚದಲ್ಲ ರೀ, ನೀವು ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಮಾಡ್ತಾರ? ದುಡ್ಡಿಲ್ಲ, ದುಡ್ಡು ನಮ್ಗೆ ಮುಖ್ಯ ಅಲ್ಲ. ದುಡ್ಡು ನಿಮಗ್ ಮುಖ್ಯ ಅಲ್ಲಪ್ಪ, ನಮಗ್ ಮುಖ್ಯ ಇರ್ತದೆ. ನೀನ್ ನನಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯ ಅಂತ ಕೇಳ್ತಾ ಇದೀನಿ ನಾನು. ನಾನು ಒಂದೇ ಕ್ವಶನ್, ಬುಕ್ಕಿಂಗ್ ಆದ ತಕ್ಷಣ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು ನೀವು. ಏನ್ ಬರ್ಬೇಕು? ಹಾ, ಏನ ಕರ್ಕೊಂಡು ಹೋಯ್ತಿರಿ? ಮೀಟರ್ ಆಯ್ತಾ? ಮೀಟರ್ ಹಾಕಂಗ್ ಕರ್ಕೊಂಡು ಹೋಯ್ತೀವಿ, ನಮ್ಗೆ ತೊಂದರೆ ಇಲ್ಲ, ಕರ್ಕೊಂಡು ಹೋಯ್ತೀವಿ ನಾವು. ಅದಕ್ಕೆ ಬಂದಿದ್ದು ನಾನು. ಹಾಕೋಣ ಬನ್ನಿ. ಕಿಟ್ಸ್ಬೇಡಿ, ಈಗ ಕುತ್ಕೊಳ್ಳಿ, ಮತ್ತೆ ಬನ್ನಿ. ಅದ ಬನ್ರಿ. ಕಿಟ್ಸ್ಬೇಡಿ. ಈ ಬೆರಳೆಲ್ಲ ತೋರ್ಸೆಲ್ಲ ಮಾತಾಡಬಾರ್ದು. ನೀವು ಮಾಡಿರೋ ತಪ್ಪು. ನೀವು ಇವಾಗ ಕೊಡ್ತಾ ಇದ್ದೀನಿ ಸರ್ವಿಸ್ ನಾನು ಕೊಡೋಕೆ ನಾನು ಬಂದಿರೋದು ಬ್ರದರ್. ಈಗ ನಾವು ಇಲ್ಲಿ ನಾನು ಡ್ರೈವರ್ ಕೆಲಸಕ್ಕೆ ಎಷ್ಟು ಕೊಟ್ಟಿದ್ದೀನಿ, ಕೆಲಸ ಗೊತ್ತು. ಕಿಟ್ಸ್ಬೇಡಿ. ನೀವು ಮಾಡಿ ತಪ್ಪು ಅಲ್ವಾ? ನೀವು ಮಾಡಿ ತಪ್ಪು ಅಲ್ವಾ? ಕೊಡ್ತಿದ್ದೀರಾ ಇಲ್ಲ ಅಂತ ನಾನು ಹೇಳ್ದಲ್ಲ. ನಾನು ಇದೇನು ಮಾತಾಡ್ದೆ? ನೀವು ಮಾಡಿರೋ ತಪ್ಪು ಅಲ್ವಾ ಸರ್? ನೀವು ಒಪ್ಕೊಂತೀರಾ? ಕಳಿಸ್ತಾನೆ ನಿಮ್ ವ್ಯಾಲ್ಯೂ ಕೊಟ್ಕೊಳ್ಳಿ. ಏನ್ ಹೇಳಿ? ಇಷ್ಟೊತ್ತು ಕಿಟ್ಸ್ರಿ ತಾನೆ, ನಿಮ್ಗೆ ವ್ಯಾಲ್ಯೂ ಕೊಟ್ಟಿರ್ತಾನೆ. ಇವಾಗ ಮೆತ್ತಿಗೆ ಮಾತಾಡಿ ಫಸ್ಟ್. ಓಕೆ, ನಮ್ ಧ್ವನಿ ನಾನು ಬರೋದು, ನಾನು ಮೆಲ್ಲಗ್ ಮಾತಾಡಿದ್ರು ಅಲ್ಲಮ್ಮ. ನಾನು ಈಗ ನಿಮ್ ಇಂಟೆನ್ಷನ್ ಏನಂದ್ರೆ ಎಲ್ಲಾರ್ಗು ಕಾಯಿಸ್ಬೇಕು. ನೋ 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 ನೋ, ನಮ್ ಮರ್ಯಾದೆ ನಮ್ ನೋಡಿ. ನಾನು ಈಗ ನಿಮ್ಮ ಹತ್ರ ಕಾಮನ್ ಆಗಿ ಮಾತಾಡ್ತಾ ಇದ್ರು, ನನ್ನ ಸೌಂಡ್ ಹಿಂಗೆ ಬರ್ತಾ ಇದೆ. ಇಲ್ಲಿ ನಾನು ಸುಮ್ನೆ ಕರ್ಕೊಂಡು ಹೋಗೋದಿಲ್ಲ ನಿಮ್ಗೆ. ನಾವು ಮೀಟರ್ ಹಾಕೊಂಡೆ ಹೋಗ್ತೀವಿ ಸರ್. ಇಲ್ಲ ಇಲ್ಲ, ಇವ್ರು ಕ್ಯಾನ್ಸಲ್ ಮಾಡಿದ್ದಾರೆ ಇವರು. ಸರ್ ಕಿಡ್ಸ್ತಾರಲ್ಲ, ಇದೇ ಇರೋದು ಪ್ರಾಬ್ಲಮ್. ಮನಿ ಬಗ್ಗೆ ಸರ್ ಈಗ 2 ಗಾಡಿ ಬುಕ್ ಈಗ ಹೋಗ್ಬೇಕು ಹಂಗಲ್ಲಮ್ಮ. ನೋಡಿಯಮ್ಮ, ಹೌದಮ್ಮ, ನಾನು ಹೇಳ್ತಾ ಇರೋದು ನನ್ನ ಪ್ರಶ್ನೆ ಏನ್ ಗೊತ್ತಾ? ಒಂದು ನಿಮಿಷ ರೀ. ನನ್ನ ಪೇಡ್ ಅಕೌಂಟ್ ಬೈದವೆ. ಯಾವುದು? ಅಲ್ಲಿ ಆಟೋ ಪೇ ಆಗಿರೋದು. ಆಟೋ ಪೇ ಅದು ಕ್ಯಾನ್ಸಲ್ ಆದ್ಮೇಲೆ ಕ್ಯಾನ್ಸಲ್ ಆಗುತ್ತೆ. ಅದೇನು ದುಡ್ಡು ಬರೋದಿಲ್ಲ. OTP ಹಾಕಿದ್ರೆ ಮಾತ್ರ ದುಡ್ಡು ಕಟ್ಟಾಗುತ್ತೆ. ನಾವು ನೋಡಿ ಸರ್, ನಮ್ಗೂ ಇದೆಲ್ಲ ಗೊತ್ತಿದ್ದಾವೆ. ನಾವು 20 ವರ್ಷದಿಂದ ಗಾಡಿ ಓಡಿಸ್ತಾ ಇದೀವಿ. ಆಲ್ರೆಡಿ ಎತ್ಕೊಂಡು ಟ್ರಿಪ್. ಹೌದು, ಅದು ಕ್ಯಾನ್ಸಲ್ ಮಾಡಿದಾರೆ. ಹೌದು, ಕ್ಯಾನ್ಸಲ್ ಆಗಿದೆ ಸರ್. ಟ್ರಿಪ್ ಆಗಕ್ಕೆ ಸಾಧ್ಯ ಇಲ್ಲ. ಕ್ಯಾನ್ಸಲ್ ಆದ್ಮೇಲೆ ದುಡ್ಡು ಬರೋದಿಲ್ಲ. ಅದು ಕ್ಯಾನ್ಸಲೇಷನ್ ಚಾರ್ಜ್ ಇರುತ್ತೆ ಅಷ್ಟೇ. 1 ನಿಮಿಷ ರೀ. ನೀವು ಬರೀ ಕತೆ ಹೊಡಿಬೇಡಿ, ನಾವು ನೋಡಿದೀವಿ. ನೀವು ಕಿಡ್ಸ್ಬೇಡಿ. ನಾನು ಕಿರಿಸ್ತಾ ಇಲ್ಲ ಬ್ರದರ್. ನನ್ನ ಧ್ವನಿ ಇರೋದು ಹಂಗೆ. ನಾನು ಏನ್ ಮಾಡಕ್ಕಾಗುತ್ತೆ? ಕಿಡ್ಸ್ ತರ ಮಾತಾಡ್ಬೇಡಿ. ನೀವು ಮಾಡಿದ್ ಇನ್ನೇನು ಸರ್ ಬೆಳಗಿನ ಕೆಲಸ? ಈಗ ಕೊಟ್ಟಿರೋದಕ್ಕೆ ಈಗ ಆಯ್ತಲ್ಲ, ಮುಗಿದಲ್ಲ. ಅದಕ್ಕೆ ನಾನು ಕೊಟ್ಟಿರೋದಕ್ಕೆ ನಾನು ಈಗ ಸಮಾಧಾನವಾಗಿಲ್ಲ. ನಾನು ಮೆಲ್ಲಗೆ ಮಾತಾಡ್ತಾ ಇದ್ದೀನಿ ರೀ. ನಾನು ಮಾತಾಡೋದು ಸೌಂಡ್ ಹಂಗೆ ಬರ್ತಾ ಇದ್ದೀನಿ. ಏನ್ ಮಾಡಕ್ಕಾಗುತ್ತೆ? ವಾಯ್ಸ್ ಕಮ್ಮಿ ಮಾಡಿ. ನಮ್ ಧ್ವನಿ ಇರೋದು ಹಂಗೆ ಬ್ರದರು. ನಮ್ದು ಮಾತಾಡ್ತಾ ಇರೋದು ಹಂಗೆ ಸೌಂಡ್ ಬರುತ್ತೆ. ನಾನು ಏನ್ ಮಾಡ್ಲಿ? ಈಗ ನೋಡಿ, ಎಷ್ಟು ಮೆತ್ತಗೆ ಮಾತಾಡ್ಬೇಕು ಹೇಳಿ. ನಿಮ್ಮ ಧ್ವನಿ ನಿಮಗೆ ಅರ್ಥ ಆಗುತ್ತೆ. ನೋಡಿದವ್ರು ಏನ್ ಅನ್ಕೊಂತಾರೆ, ಇವ್ರು ಏನ್
ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡಳಲ್ವಾ? ಫಸ್ಟ್ ಮಾಡಿದ್ದು ತಪ್ಪಲ್ವಾ ಮೇಡಮ್? ಇಲ್ಲ ನಾವು ಸರ್ವಿಸ್ ಕೊಡಕ್ಕೆ ಸರ್ ನಾನು ಒಪ್ಕೊಳ್ಳಲ್ಲ ಸರ್. ನಾನು ಏನಕ್ಕೆ ಒಪ್ಕೊಬೇಕು? ನೋಡಿ ಇಲ್ಲಿ ಒಂದು ನಿಮಿಷ ರೀ. ನಾನು ಗಾಡಿ ಮೂವಿಂಗ್ ಆಯ್ತು ಬರ್ಲಿಲ್ವಾ ಸರ್ ನಿಮ್ಮ ಹತ್ರ? ನಾನು ಬರ್ತಾ ಇದ್ಲಿಲ್ವಾ ಸರ್? ಬಂತು. ಎರಡು ನಿಮಿಷಕ್ಕೆ ನೀವು ಹಂಗಾರೆ ಆ ಗಾಡಿ ಇದಕ್ಕೂ ಎರಡು ಬುಕ್ ಮಾಡಿದಾಗ ಎರಡು ಅದು ಬಂತು. ಅಕಸ್ಮಾತ್ ಈಗ ಒಂದ್ ವೇಳೆ ಅದು ಬರ್ಲಿಲ್ಲ ಅಂದಿದ್ರೆ ನಿಮ್ಮನ್ನ ಕಾಯ್ಕೊಂಡಿದ್ದೆ ಅಲ್ವಾ? ಹಂಗಿದ್ದಾಗ ತಪ್ಪು ಅಲ್ಲಿ ನೀವು ಮಾಡಿದಿರ ಅಂತ ಒಪ್ಕೊಬೇಕು. ಸರ್ ಇರಿ ನೀವು ಲಾಸ್ಟ್ ನಮ್ಗೆ 2-3 ಕ್ಯಾನ್ಸಲ್ಗಳು ಇದೇ ತರಾನೇ ಆದ್ರೆ ಮನುಷ್ಯನ ಏನ್ ಆಗ್ತಾನೆ ಹೇಳಿ? ಒಳ್ಳೆ ದುಡಿಯೋಕೆ ಬರ್ದಂತ ನೋಡಿ ನಿಮ್ಗೆ ನಂಗೆ ಹೇಳಿ. ನಿಮ್ಮ ಮೊಬೈಲ್ ನಂಬರು ನಿಮ್ಮ ಹೆಸರು ಹೇಳಿ. ಹೇಳಿ ಹಾಕಿ. ನಾವು ವ್ಯಾಲ್ಯೂ ಮಾಡ್ತೀವಿ ಸರ್. ಹರ್ಷ ಆಗಿದೆ ನೋಡಿ. ಆಯ್ತಾ? ಹಾಂ ಮಾಡ್ಬೇಕಾಗುತ್ತೆ. ಅದು ಸ್ಕ್ಯಾನರ್ ಬರುತ್ತೆ ಅಲ್ಲಿ. ಇದು ಎಲ್ಲೋ ಗೊತ್ತಾ ಲೊಕೇಶನ್? ಇದು ನೀವು ಇಲ್ಲಿ ಹಾಕ್ಬೇಕು ಇವಾಗ ಲೊಕೇಶನ್ ಎಲ್ಲಿಗೆ ಅಂತ ಹೇಳಿ. ನೀವು ಎಲ್ಗಾರ ಅವ್ರೆಲ್ಲರೂ ಇಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಟ್ನಲ್ಲಿ ಒಂದು ಡೆಸ್ಟಿನೇಷನ್ ಹಾಕ್ಬೇಕು ಅಷ್ಟೇ. ಇವಾಗ ನೋಡಿ ಸರ್, ಇವಾಗ ನೀವು ಹೇಳಿದ್ರಲ್ಲ ನಾವು ಕಳಿಸ್ತಾ ಇದೀವಿ ಬೆಳಗ್ಗೆ ನಾವು ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತೀವಿ. ಇರಿ ಒಂದು ನಿಮಿಷ ನಿಮ್ಮ ಡೀಟೇಲ್ಸ್ ಕಳಿಸ್ತೀನಿ ಈಗ ನೋಡಿ. ಈಗಲ್ಲ ಬೆಳಗ್ಗೆನೆ ಮತ್ತೆ ಇನ್ನೂ ತಲೆ ಕೆಡ್ಸಿದ್ರೆ ಇವಾಗ ನೋಡಿ ನಮ್ಗೆ ಇನ್ನೊಂದು ಟೆನ್ಷನ್. ನೀವು ಹೆಂಗೋ ಕರ್ಕೊಂಡು ಹೋಗ್ತೀರಾ ಅವ್ರಿಗೆ ಅಂತ. ನಾನು ನಿಮಗೆ ಲಿಂಕೇ ಕಳಿಸ್ತೀನಿ ಸರ್, ಟ್ರ್ಯಾಕಿಂಗ್ ಲಿಂಕು ಈ ಗಾಡಿದು. ನಾವು ಒಬ್ಬನೇ ಹತ್ಕೊಂಡು ಹೋಗ್ತಿರೋದು, ನೀವು ಟೆನ್ಷನ್ ಕೊಟ್ಟಿದ್ದೀರಾ, ನಾವು ಕಿರ್ಚಾಡಿದ್ದೀವಿ. ನಾವು ಅಣ್ಣ ತಮ್ಮದಿರನ್ನ ಅಪ್ಪ ಅಮ್ಮ ಇಟ್ಕೊಂಡೇ ಇಲ್ವಾ ಸರ್ ನಾವು ಜೀವನ ಮಾಡೋದು? ಕೂತ್ಕೊಳ್ಳಿ ಆಯ್ತು. ನಾವು ದುಡಿಯೋಕ್ಕೆ ಬಂದಿರ್ತೀವಲ್ವಾ? ಹಾಂ ಸರ್ 30 ಜನ ಡ್ರೈವರ್ ಇಟ್ಕೊಂಡು ಕೆಲಸ ಮಾಡಿಬಿಟ್ಟಿದ್ದೀನಿ ಆಯ್ತಾ. ಫಸ್ಟ್ ಆಫ್ ಆಲ್ ನಾನು ನನ್ನ ಬಗ್ಗೆ ನೀವು ಸರ್ಚ್ ಮಾಡ್ಬೇಕಾದ್ರೆ ಬರೀ ನಾನು ನಂಬರ್ ಹೇಳ್ತೀನಿ, ಆ ನಂಬರ್ಗೆ ಸರ್ಚ್ ಮಾಡ್ಕೊಳ್ಳಿ, ತಗೊಳ್ಳಿ, ಗೊತ್ತಾಗ್ಬಿಡ್ತದೆ ನಿಮಗೆ. ಬೇಡ ಸರ್, ನಿಮ್ಮ ನಂಬರ್ ಹೇಳಿ, ಮಿಸ್ ಕಾಲ್ ಕೊಡ್ತೀನಿ ನಿಮಗೆ. ನೈಟ್ ನಾನು ಇಲ್ಲಿಲ್ಲ ಕಂಪ್ನೀಸ್ಗಳದ್ದು ಎಷ್ಟು ಜನ ಡ್ಯೂಟಿ ಕೊಡಿ, ಇವಾಗೂ ಎಷ್ಟು ಜನ ಡ್ರೈವರ್ಗಳಿದ್ದಾರೆ. ಹರ್ಷವರ್ಧನ ಅಲ್ವಾ? ಹ್ಞೂ ಹೋಗಿ ಮೇಡಮ್. ಸರ್ ಈಗ ನಾವು ಡ್ಯೂಟಿಗೆ ಅಂತ ಬಂದಿರ್ತೀವಲ್ವ ಸರ್, 2 ಗಾಡಿ ಬುಕ್ ಮಾಡಿ ಮೋಸ ಇದಾದರೆ ಹಾಂ ಹಾಂ ಇಲ್ಲ ಹಾಕ್ಲಾ ಮುಂದೆ? ಏನಾದ್ರು ತೊಂದರೆ ಆಯ್ತಾ ಟ್ರಾವೆಲಿಂಗಲ್ಲಿ? ಟ್ರಾವೆಲಿಂಗಲ್ಲಿ ಓಡಿಸೋದ್ರಲ್ಲಿ ಏನಾದ್ರು ತೊಂದರೆ ಆಯ್ತಾ ಅಂದರೆ ಡ್ರೈವಿಂಗಲ್ಲಿ ಮಾತಾಡೋದೇ ಸ್ವಲ್ಪ ಬಿಟ್ರೆ ಏನಿಲ್ಲ. ಅದು ಮಾತಾಡೋ ಶೈಲಿನೇ ಎಷ್ಟು. ಅವರು ಕಳಿಸಿ ಅಂದವರು ಸ್ಕ್ಯಾನರು ಪೇ ಆಗಿದೆಯಾ? ಅದೇ ಅವರು ಪೇ ಮಾಡ್ತೀನಿ ನಾನು, ನನಗೆ ಇದನ್ನ ಕಳಿಸಿ ಅಂತ ಹೇಳಿದ್ದಾರೆ. ಕಳಿಸಿ ಇವಾಗ ಕಳಿಸ್ತೀನಿ, ಇವಾಗ ಅಲ್ಲೇ ಕಳಿಸ್ತೀನಿ ಅವ್ರಿಗೆ. ಇಲ್ಲ ನಾನೇ ಮಾಡ್ಬೇಕಂದ್ರೆ ಮಾಡ್ತೀನಿ. ಇಲ್ಲ ಅವ್ರಿಗೆ ಕಳಿಸ್ತೀನಿ ಈಗ. ಕಳಿಸಿ. ಅವ್ರು ಅವಾಗಲೇ ಫೋನ್ ಮಾಡಿದ್ರು, ನೀವೇನೋ ಕಾಲಲ್ಲಿ ಇದ್ರಿ. 518 ಯಾವುದು ಇದೆ ಅಲ್ವಾ? ಓಕೆ ಕಳಿಸಿದ್ದೀನಿ. ಬಿಲ್ ಇನ್ವಾಯ್ಸು ಕಳಿಸಿದ್ದೀನಿ ಅವ್ರಿಗೆ. ಕಳಿಸ್ತಾರೆ ಬಿಡಿ. ವಾಯ್ಸ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಷ್ಟೇ, ನಮ್ಮ ಸಜೆಷನ್. ಆಯ್ತು ಖಂಡಿತ ಅದನ್ನ ತಗೊಳ್ಳೋಣ. ಇರಿ ಹಾಂ ತೆಗಿರಿ ಇವಾಗ. ಹೌದ್ರಿ, ಯಾಕಂದ್ರೆ ನಾನು ಟೀಚರು. ಓಕೆ ಗೊತ್ತಾಯ್ತಾ? ನಾವು ಇದನ್ನೇ ಹೇಳೋದು ಎಲ್ಲರಿಗೂ. ಇನ್ನು ಅವ್ರು ಪೇ ಮಾಡಿಲ್ಲ, ಮಾಡ್ತಾರ? ಇನ್ನು ಅವರು ಪೇ ಮಾಡಿಲ್ಲ, ಇವಾಗ ಅವ್ರು ಫೋನ್ ಮಾಡಿ ಮಾಡಿಸ್ತೀನಿ. ಹಾಂ ಮಾಡಿ ಇವಾಗ ಅವ್ರಿಗೆ ಆಲ್ರೆಡಿ ಮೆಸೇಜ್ ಮಾಡಿದ್ದೀನಿ ಅವ್ರಿಗೆ, ಅವರೇ ಫೋನ್ ಮಾಡ್ತಾವ್ರು ನೋಡಿ. ಹಾಂ ಸರಿ ಹಾಂ ಬಂತು ಬಿಡಿ, ಬಂತು. ಓಕೆ ಬಂದಿದೆ ಬಿಡಿ. ಸ್ನೇಹಿತರೆ ನೋಡಿದ್ರಲ್ಲ ಕತೆ ಹೆಂಗಾಯ್ತು ಅಂತ. ಅಂದರೆ ಮನುಷ್ಯ ಅವ್ರು ಹೇಳ್ತಾರೆ ಕೋಪ ಮಾಡ್ಕೊಂಬಾರ್ದು, ಸಮಾಧಾನವಾಗಿ ಮಾತಾಡಬೇಕು ಅಂತ. ನಮ್ಮ ಜಾಗದಲ್ಲಿ ಅವ್ರು ನಿಂತ್ಕೊಂಡು ಅಥವಾ ಆ ಪರಿಸ್ಥಿತಿನ ಅನುಭವಿಸಿದಾಗ ಮಾತ್ರ ಅವ್ರಿಗೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗತ್ತೆ. ಇವ್ರಿಗೆ ಅನುಕೂಲ ಹೆಂಗೆ ಬೇಕೋ ಹಂಗೆ ಮಾಡ್ಕೊತಾರೆ. ನೆನ್ನೆನೂ ಇದೇ ಥರ ಆಯಿತು. ಯಾರೋ ಒಬ್ಬ ಪಾಪ ಇನ್ನೊಂದು ಗಾಡಿ ಯಾವುದೋ ಬುಕ್ ಮಾಡಿದ್ರೇನೋ, ಆ ಗಾಡಿ ಬರೋದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಬುಕ್ ಮಾಡಿದ್ರು, ನಾನು ಹೋಗ್ಬಿಟ್ಟೆ ಅಲ್ಲಿ ಫಸ್ಟು. ಆ ಗಾಡಿ ಬಂದಿರಲಿಲ್ಲ. ಇವರು ಇಂಗ್ಲೀಷಲ್ಲಿ ಮಾತಾಡಿಕೊಂಡು ಆ ಗಾಡಿ ಕ್ಯಾನ್ಸಲ್. ಸರ್ಜಾಪುರ ರೋಡ್ಗೆ ಹೋಗಿ ಸರ್ಜಾಪುರ ರೋಡಿಂದ ಮತ್ತೆ ವಾಪಸ್ಸು HSR ಲೇಔಟಿಗೆ ಬರಬೇಕಾಗಿತ್ತು. ಆ ಬಾಡಿಗೆ ಅದು ಅವರು ಒಂದು ಸ್ಟಾಪ್ ಆ್ಯಡ್ ಮಾಡಿದರು. ಅದನ್ನು ನಾನು ಮೀಟ್ರ್ ಹಾಕೊಂಡೆ ಹೋಗಿದ್ದೆ. ನನಗೆ ಅದೇ ದುಡ್ಡೇ ಕೊಟ್ಟರು.
ಹೆಚ್ಚು ಕಮ್ಮಿ ಆ ಡ್ಯೂಟಿ ಮುಗಿಯೋಷ್ಟರಲ್ಲಿ 11 ಗಂಟೆ ಆಗಿತ್ತು. 11 ಗಂಟೆ 10 ಕಾಲಿಗೆ ಹತ್ತಿದ್ದು ಅವರು. 11 ಕಾಲೇನೋ ಆಯಿತು ಡ್ಯೂಟಿ ಮುಗಿಯೋದದು ರಾತ್ರಿ. ಸೊ ಈ ಥರ ಯಾವ್ಯಾವ ಟೈಮಲ್ಲಿ ಬೇಕು ಅವ್ರವ್ರು ಇಷ್ಟ ಬಂದಂಗೆ ಇವ್ರು ಮಾಡ್ತಾರೆ ಅಂದರೆ ನಾವು ಡ್ರೈವರ್ಗಳಾದವ್ರು ಬುದ್ಧಿವಂತರಾಗಬೇಕಲ್ವಾ? ಹಾಂ, ಇಲ್ಲಿ ಈ ಸಮಸ್ಯೆ ಬಗೆಹರಿಬೇಕು ಅಂದರೆ ಏನು ಮಾಡಬೇಕು ಅಂದರೆ ಈ ಕಂಪ್ನಿಗಳು, ದರಿದ್ರ ಕಂಪ್ನಿಗಳಿದ್ದಾವಲ್ಲ, ಆ ಕಂಪ್ನಿಗಳಲ್ಲಿ ನಾನು ಕ್ಯಾನ್ಸಲ್ ಮಾಡಿದ್ರು 150 ರೂಪಾಯಿ ಚಾರ್ಜ್ ಮಾಡಬೇಕು, ಅವ್ನು ಕ್ಯಾನ್ಸಲ್ ಮಾಡಿದ್ರು 150 ರೂಪಾಯಿ ಚಾರ್ಜ್ ಮಾಡಬೇಕು. ಆವಾಗ ಸ್ವಲ್ಪ ಬಿಸಿ ಮುಟ್ಟುತ್ತೆ ನಮಗಾಗಲಿ ಕಸ್ಟಮರ್ಗಾಗಲಿ. ಕೇವಲ ನಮ್ಮದು ಮಾತ್ರ ಮಾತಾಡಲ್ಲ ನಾನು. ಕಸ್ಟಮರ್ಗಳು ಈ ಥರ ತೊಂದರೆ ಕೊಡಬಾರ್ದು ಅಂದರೆ ಇವೆಲ್ಲ ಆಗಲೇಬೇಕಾಗತ್ತೆ. ಸೊ ಇದು ನನ್ನ ಸಜೆಷನು. ನೋಡಿ, ನಮ್ಮ ಜೀವನದಲ್ಲಿ ಯಾವಾಗ ಏನೇನು ನಡೀತಿದೆ ಅಂತ ಗೊತ್ತಿಲ್ಲ. ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಏನಕ್ಕೆ ಅಂದರೆ ಇದೆಲ್ಲ ಜೀವನದ ಅನುಭವ, ಪಾಠ. ನಾವು ಅದನ್ನು ಅರ್ಥ ಮಾಡಿಕೊಂಡು ಯಾವ್ಯಾವ ಸಿಚುವೇಶನ್ಲಿ ಹೆಂಗೆ ನಾವು ನಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋದು. ಯಾಕಂದರೆ ನಾನು ಡ್ರೈವರೇ, ನೀವು ಡ್ರೈವರೇ, ನನಗೇನು 2 ಕೊಂಬಿಲ್ಲ, ಆಯಿತಾ? ಅಥವಾ ನೀವುಗಳೇನು ಅಮಾಯಕರಲ್ಲ. ನೀವು ಸ್ವಲ್ಪ ಧೈರ್ಯ ಮಾಡಬೇಕು, ಸಿಚುವೇಶನ್ಗೆ ತಕ್ಕಂಗೆ ನಡ್ಕೊಬೇಕಷ್ಟೇ. ಧನ್ಯವಾದ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ.